ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ಕಾರ್ಡ್ ನೋಡಿ ಗೊತ್ತಾಗಿರುತ್ತೆ, ಥಂಬ್ನೈಲ್ ನೋಡಿ ಗೊತ್ತಾಗಿರುತ್ತೆ. ನಾನು ಲಾಸ್ಟ್ ವೀಕ್ ತಾನೇ ಒಂದು ವ್ಲಾಗ್ನ ಹಾಕಿದ್ದೆ. ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಏನು ಅಂತ ಗೆಸ್ ಮಾಡಿ ಅಂತ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರಿ, ಗೆಸ್ ಮಾಡಿ ಪ್ರೆಗ್ನೆಂಟ್ ಅಂತ. ಅದರಲ್ಲಿ ಒಬ್ಬರು ಆ ಒಂದು ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಸೀಮಂತ ಅಟೆಂಡ್ ಮಾಡೋಕ್ಕೆ ಹೋಗಿದ್ದೆ. ಊಟ ಮಾಡಬೇಕಾದ್ರೆ ನಾನು ಬಾಳೆ ಎಲೆಯಲ್ಲಿ ಊಟ ಮಾಡಿಲ್ಲ, ನಾರ್ಮಲ್ ಪ್ಲೇಟಲ್ಲಿ ಊಟ ಮಾಡಿದ್ದೆ. ನೀವು ಬಾಳೆ ಎಲೆಯಲ್ಲಿ ಊಟ ಮಾಡಿಲ್ಲ, 100% ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತಲೂ ಕಮೆಂಟ್ ಮಾಡಿದ್ರಿ. ನೀವೆಲ್ಲರೂ ಗೆಸ್ ಮಾಡಿರೋ ಹಾಗೇ ನಾನು ಪ್ರೆಗ್ನೆಂಟ್. ತುಂಬ ಖುಷಿ ಆಗ್ತಿದೆ ಈ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಬಿಕಾಸ್ ತುಂಬಾ ಪರ್ಸ್ನಲ್ ಆಗಿರ್ಬೋದು, ಬಟ್ ನೀವು ಕೂಡ ನನ್ನ ಫ್ಯಾಮಿಲಿ ಅಂತ ನಾನು ಫ್ರಮ್ ಡೇ ಒನ್ನಿಂದ ಹೇಳ್ಕೊಂಡು ಬಂದಿದ್ದೀನಿ. ಸೊ ತುಂಬ ಖುಷಿ ಆಗ್ತಿದೆ ನಿಮ್ಮ ಜೊತೆ ಈ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡಿದ್ದು. ಐ ಹೋಪ್ ನಿಮಗೂ ಕೂಡ ಇದು ಖುಷಿ ಕೊಟ್ಟಿರುತ್ತೆ ಅಂತ. ತುಂಬ ಡಿಲೇ ಮಾಡಿದೆ ಅಂತ ಅನಿಸುತ್ತೆ ಈ ಒಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ, ಇವಾಗ ಡಾಕ್ಟರ್ಸೇ ಹೇಳಿರ್ತಾರೆ, ಈವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಬೇಡಿ ಅಂತ ಹೇಳಿ. ಒಂದು ಫ್ಯೂ ಮಂತ್ಸ್ ಸ್ಟಾರ್ಟಿಂಗಲ್ಲಿ ನಾವು ಫ್ಯಾಮಿಲಿ ಮೆಂಬರ್ಸಲ್ಲೂ ಫ್ಯೂ ಮೆಂಬರ್ಸ್ಗೆ ಹೇಳ್ಕೊಂಡಿದ್ದು ಸ್ವಲ್ಪ ಲೇಟೇ ಆಯಿತು. ನಿಮ್ಮ ಜೊತೆನೂ ಸ್ವಲ್ಪ ದಿನ ಆದಮೇಲೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಓಡಲ್ಲಿಟ್ಟಿದೆ. ಐ ಹೋಪ್ ನೀವು ಕೂಡ ಇದನ್ನು ಅರ್ಥ ಮಾಡ್ಕೊತೀರಾ ಅಂತ. ಆ್ಯಂಡ್ 2 months ಬ್ಯಾಕಿಂದನೂ ನನಗೆ ರೆಗ್ಯುಲರಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ, ನೀವು ಪ್ರೆಗ್ನೆಂಟ್ ಬಟ್ ಹೈಡ್ ಮಾಡ್ತಿದ್ದೀರಾ ಅಂತ ಎಲ್ಲನೂ. ಸಾರಿ, ನಾನು ನಿಮ್ಮ ಕಮೆಂಟ್ಸ್ ಎಲ್ಲನೂ ಡಿಲೀಟ್ ಮಾಡ್ತಿದ್ದೆ, ಬಟ್ ಸ್ಟಿಲ್ ಓಲ್ಡ್ ವೀಡಿಯೋಸ್ಗೆಲ್ಲ ಹೋಗಿ ಕಮೆಂಟ್ ಮಾಡ್ತಿದ್ರಿ. ನಾನು ಕೆಲವೊಂದು ಡಿಲೀಟ್ ಮಾಡಿದ್ದೆ, ಕೆಲವೊಂದು ಹಾಗೆ ಬಿಟ್ಬಿಟ್ಟಿದ್ದೆ. ಆ್ಯಂಡ್ ಒಬ್ಬರು ನೀವು ಪ್ರೆಗ್ನೆಂಟ್ ಅಂತ ಕೇಳಿದಾಗ ನಾನು ಇಲ್ಲ ಅಂತಲೂ ರೆಸ್ಪಾಂಡ್ ಮಾಡಿದ್ದೆ. ಅದನ್ನು ನನ್ನ ಹಸ್ಬೆಂಡ್ ನೋಡಿ ಡಿಲೀಟ್ ಮಾಡು, ಚೆನ್ನಾಗಿರಲ್ಲ, ಮತ್ತು ನೀನು ನಾಳೆ ದಿನ ಅವ್ರ ಜೊತೆ ಶೇರ್ ಮಾಡಿದಾಗ ಅಂತ ಅಂದರು. ಹೌದಲ್ವಾ ಅಂತ ಅಂದ್ಬಿಟ್ಟು ನಾನು ಮತ್ತೆ ಆ ಕಮೆಂಟ್ನ ಡಿಲೀಟ್ ಮಾಡಿದೆ. ಅವ್ರ ನೇಮ್ ನನಗೆ ನೆನಪಿಲ್ಲ, ಬಟ್ ಅವರು ವುಮೆನ್ನೇ. ಸಾರಿ, ನಿಮ್ಮ ಕಮೆಂಟ್ಸ್ಗೂ ಕೂಡ ನಾನು ರಿಪ್ಲೈ ಮಾಡಿ ಡಿಲೀಟ್ ಮಾಡಿಬಿಟ್ಟೆ. ಗೈಸ್, ಫೈನಲಿ ಅನೌನ್ಸ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವೆಲ್ಲರೂ ಗೆಸ್ ಮಾಡಿರೋ ಹಾಗೇ ಪ್ರೆಗ್ನೆಂಟ್. ನೀವೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ ನನ್ನ ಮೇಲೆ. ಇಷ್ಟು ದಿನ ನಮ್ಮ ಫ್ಯಾಮಿಲಿ ಮೇಲೆ ಆಗಿರ್ಬೋದು, ನನ್ನ ಮೇಲೆ, ನನ್ನ ಹಸ್ಬೆಂಡ್ ಮೇಲೆ, ಎಲ್ಲರ ಮೇಲೂ ಹೇಗಿತ್ತು ಅದೇ ರೀತಿ ಇನ್ನು ನೆಕ್ಸ್ಟ್ ಬರೋ ನಮ್ಮ ಪಾಪು ಮೇಲಾಗಿರ್ಬೋದು, ಎಲ್ಲರ ಮೇಲೂ ಬ್ಲೆಸ್ಸಿಂಗ್ಸ್ ಇರಲಿ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಫಸ್ಟ್ ಇಷ್ಟು ದಿನ ಶೂಟ್ ಮಾಡಿರೋ ವ್ಲಾಗಲ್ಲಿ, ಇದೇ ವ್ಲಾಗಲ್ಲೇ ನನಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾನೇ ಇಲ್ಲ. ಆ್ಯಂಡ್ ಸುಮಾರೊಂದು 50 ಲಾಂಗ್ ವಿಡಿಯೋ ಹಾಕಿರ್ಬೋದು ಅನಿಸುತ್ತೆ, ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಅಂದರೆ ಕೌಂಟ್ ಮಾಡಿಲ್ಲ, ಒಂದು ಅಂದಾಜು ಮೇಲೆ ಹೇಳ್ತಿದ್ದೀನಿ. ಅಷ್ಟು ವ್ಲಾಗಲ್ಲಿ ನನಗೆ ಈ ಒಂದು ವ್ಲಾಗ್ ತುಂಬಾ ಸ್ಪೆಷಲ್ಲಾಗಿ ಉಳಿಯುತ್ತೆ. ಬಿಕಾಸ್ ತುಂಬ ಸ್ಪೆಷಲ್. ಅದು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡಿದ್ದೀನಿ. ಏನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್. ಆ್ಯಂಡ್ ಇವಾಗ ತುಂಬ ಜನ ಕೇಳ್ತೀರಾ ಎಷ್ಟು ಮಂತ್ಸ್ ಏನು ಎಲ್ಲ ಅಂತ. ನೀವೇ ಗೆಸ್ ಮಾಡಿ ಎಷ್ಟು ಮಂತ್ ಆಗಿರ್ಬೋದು ನನಗೆ ಇವಾಗ ಅಂತ. ನೀವೇನಾದರೂ ರೆಗ್ಯುಲರಾಗಿ ನನ್ನ ವೀಡಿಯೋಸ್ ನೋಡ್ಕೊಂಡು ಬರ್ತಿದ್ರೆ ನಿಮಗೆ ಮೇ ಬಿ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ನಾನು 2 monthsಯಿಂದನೂ ಆ್ಯಕ್ಟಿವ್ ಆಗಿರಲಿಲ್ಲ ಯೂಟ್ಯೂಬಲ್ಲಿ, ಆಲ್ಮೋಸ್ಟ್ ಆಗಸ್ಟಿಂದನೂ. ಆ್ಯಂಡ್ ಆ ಟೈಮಲ್ಲೂ ಕೂಡ ನಾನು ಒಂದೊಂದು ವ್ಲಾಗ್ ಶೂಟ್ ಮಾಡಬೇಕಾದ್ರೆ ಹೇಳಿದ್ದೀನಿ, ತುಂಬ ಸುಸ್ತಾಗ್ತಿದೆ, ಆಗ್ತಿಲ್ಲ ಅಂತ ಎಲ್ಲರೂ. ಎಕ್ಸ್ಪೆಷಲಿ ಭೀಮ್ ಅಮಾವಾಸ್ಯೆ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದೆ, ರೆಡಿ ಆಗೋದಕ್ಕೂ ಪೇಷನ್ಸ್ ಇರಲಿಲ್ಲ. ಇವನ್ ನನಗೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಪೂಜೆ ಮಾಡೋಕ್ಕೂ ಅಷ್ಟು ಆ್ಯಕ್ಟಿವ್ ಆಗಿ ಇರಲಿಲ್ಲ ನಾನು ಅವತ್ತು. ಮಾರ್ನಿಂಗೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆನೂ ಮಾಡಿದ್ದೆ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಸ್ಯಾರಿ ಬೇರೆ ಹಾಕಿದ್ದಲ್ವ, ಬರೀ ಅಂದರೆ ಎಂಟಿ ಸ್ಟೊಮಕಲ್ಲೇ ಅಷ್ಟೆಲ್ಲ ಕೆಲಸ ಮಾಡಿದ್ದು. ತುಂಬಾ ಸುಸ್ತಾಗ್ತಿತ್ತು. ಇವನ್ ಅವತ್ತು ಸ್ವಲ್ಪ ವಾಮಿಟ್ ಕೂಡ ಆಗಿತ್ತು. ಅದನ್ನು ಆ ವ್ಲಾಗಲ್ಲಿ ಹೇಳೋಕ್ಕಾಗಿಲ್ಲ. ನಾನು ನಿಮ್ಗೆ ಹೇಳಿದ್ದೆ, ನೀವೇನು ವ್ಲಾಗಲ್ಲಿ ನೋಡ್ತೀರಾ ಅದೇ ಕರೆಕ್ಟಾಗಿರಲ್ಲ, ಬಿಹೈಂಡ್ ದ ಸೀನ್ ತುಂಬಾ ಇರುತ್ತೆ ಅಂತ. ಆ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಅವಾಗಲಿಂದನೂ ಫ್ರಮ್ ಡೇ ಒನ್ನಿಂದನೂ ನಿಮ್ಗೇನಾದರೂ ನನ್ನ ವ್ಲಾಗ್ನ ನೋಡ್ಕೊಂಡು ಬಂದಿದ್ದರೆ ಮೈಟ್ ಬಿ ನೀವು ಕರೆಕ್ಟಾಗಿ ಗೆಸ್ ಮಾಡ್ಬೋದು. ನೀವು ಗೆಸ್ ಮಾಡಿ ನನಗಿವಾಗ ಎಷ್ಟು ಮಂತ್ಸ್ ಇರ್ಬೋದು ಅಂತ ನಾನು ಕರೆಕ್ಟಾಗಿರೋದನ್ನು ಪಿನ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲೂ ಹೇಳ್ತೀನಿ ಎಷ್ಟು ಮಂತ್ಸ್ ಅಂತ. ಅದನ್ನೆಲ್ಲ ಹೈಡ್ ಮಾಡೋಕ್ಕಾಗಲ್ಲ, ನಿಮಗೂ ಗೊತ್ತಾಗುತ್ತೆ. ಬಿಕಾಸ್ ರೆಗ್ಯುಲರಾಗಿ ವ್ಲಾಗ್ಸ್ ನಾನು ಮಾಡ್ತಾನೆ ಇರ್ತೀನಲ್ವ. ಹಾಗಾಗಿ ಸುಮಾರು ಜನ 2 months 3 months ವ್ಲಾಗ್ಸ್ ಆಗ್ತಿದ್ದಕ್ಕೆ ಯಾಕೆ ಏನು ಎತ್ತ ಎಲ್ಲನೂ ಕೇಳಿದ್ರಿ. ಸ್ವಲ್ಪ ಜನಕ್ಕೆ ಅಲ್ಲೇ ಇನ್ಸ್ಟಾಗ್ರಾಮಲ್ಲೇ ರಿಪ್ಲೈ ಮಾಡ್ತಿದ್ದೆ, ಹಿಂಗಿದೆ ಅಂದರೆ ಹುಷಾರಿಲ್ಲ ಅಂತಲೇ ಎಲ್ರಿಗೂ ಹೇಳಿರೋದು, ಯಾರಿಗೂ ಏನು ಪ್ರೆಗ್ನೆಂಟ್ ಅಂತ ಹೇಳಿರಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ಕೇಳ್ತಿದ್ರು ಏನಾಯಿತು ಎತ್ತ ಅಂತ. ಅವ್ರಿಗೆ ನಾನು ಹೇಳ್ತಿದ್ದೆ. ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾರನ್ನ DM ಮಾಡಿದ್ರೆ ಅವ್ರ ಜೊತೆ ನಾನು ಶೇರ್ ಮಾಡಿರಲಿಲ್ಲ. 3-4 times
ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಆರಾಮಾಗಿದ್ದೀರಾ ಅಂತ. ಆದರೂ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಮತ್ತೆ ಎಲ್ಲಿ ಬಂದು ಇಲ್ಲಿ ಕಮೆಂಟ್ ಮಾಡಿಬಿಡ್ತೀರಾ ಅಂತ ಅಷ್ಟೇ. ನಿಮಗೆ ನಾನು ಗೊತ್ತಿರುತ್ತೆ ರೆಗ್ಯುಲರಾಗಿ ವ್ಲಾಗ್ಸಲ್ಲಿ ನೋಡೋದ್ರಿಂದ, ಬಟ್ ನನಗೆ ನೀವು ಯಾರು ಅಂತ ಗೊತ್ತಿರಲ್ಲಲ್ವ, ಹಾಗಾಗಿ ಸ್ವಲ್ಪ ಹೈಡ್ ಮಾಡಿದೆ, ಹೇಳೋಣ ಒಂದು ಟೈಮ್ ನೋಡಿಕೊಂಡು ಅಂತ. ಆ್ಯಂಡ್ ನನ್ನ ಹತ್ರ ಫಸ್ಟ್ ಟೈಮ್ ಟೆಸ್ಟ್ ಮಾಡೋದ್ವಿ ಅಲ್ವಾ, ಅದ್ರದ್ದು ಕಿಟ್ ಕೂಡ ಹಾಗೇ ಇದೆ. ಸುಮಾರು ದಿನ ಆಯ್ತಲ್ವಾ ಇದನ್ನು ಚೆಕ್ ಮಾಡಿ, ಸೊ ಸ್ವಲ್ಪ ಅದು ಶೇಡ್ ಪ್ರಾಪರಾಗಿಲ್ಲ, ಕಾಣಿಸ್ತಿದೆ ಅನಿಸುತ್ತೆ. ಇದನ್ನು ನಾನು ಮೆಮೊರಿಗೆ ಅಂತಲೇ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಗೈಸ್ ಅಷ್ಟೇ, ಈ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ವ್ಲಾಗ್ನ ಶೂಟ್ ಮಾಡಿದೆ. ಇವತ್ತು 17th ಡೇಟು, October 17th. ನಾಳೆ October 18th ಈ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ, ಬಿಕಾಸ್ 18th ನಮ್ಮದು ವೆಡ್ಡಿಂಗ್ ಡೇ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ 18th ನಾನು ಪೋಸ್ಟ್ ಮಾಡ್ತೀನಿ. 18th ವೆಡ್ಡಿಂಗ್ ಡೇ ದಿನನೇ ಅನೌನ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಸದ್ಯದಲ್ಲೇ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ತೀನಿ ಅಂತ ವ್ಲಾಗ್ ಹಾಕಿದ್ದಾದ್ಮೇಲೆ ಸುಮಾರು ಒಂದು 3-4 ವ್ಲಾಗ್ಸ್ನ ನಾನು ಊರಿಂದ ಹಾಕಿದ್ದೆ. ಅಜ್ಜಿ ಊರಿಗೆ ಹೋಗಿದ್ದು ಆ್ಯಂಡ್ ದಸರಾ ಹಬ್ಬದ್ದು ಎಲ್ಲನೂ ಆ ವ್ಲಾಗ್ಸಲ್ಲೆಲ್ಲ ಕಮೆಂಟ್ ಮಾಡಿ ಕೇಳ್ತಿದ್ರಿ, ಗುಡ್ ನ್ಯೂಸ್ ಶೇರ್ ಮಾಡ್ತೀನಿ ಅಂದರೆ ಹೇಳಲೇ ಇಲ್ವಲ್ಲ ಏನು ಅಂತ. ನನಗೇನೆ ನಿಜವಾಗ್ಲೂ ಇಷ್ಟ ಇಲ್ಲ ಈ ರೀತಿ ಕಾಯಿಸೋದಕ್ಕೆ, ಬಟ್ ಈ ಥರದ ವಿಷಯದಲ್ಲಿ ಸ್ವಲ್ಪ ದಿನ ನಾವು ಪೇಷನ್ಸಿಂದ ವೆಯ್ಟ್ ಮಾಡಿ ಸಿಚುವೇಶನ್ ಎಲ್ಲ ನೋಡಿಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಅನೌನ್ಸ್ ಮಾಡಬೇಕಾಗುತ್ತೆ. ನೀವು ಅರ್ಥ ಮಾಡ್ಕೊತೀರಾ ಅದನ್ನು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರೆಗ್ನೆನ್ಸಿ ಜರ್ನಿ ಹೇಗೆ ನಡೀತಿದೆ ಸೌಮ್ಯ ಅಂತ ನೀವು ಕೇಳೋದಾದರೆ ತುಂಬಾ ಚೆನ್ನಾಗಿದೆ. ನಾವೆಲ್ಲ ತುಂಬ ಲಕ್ಕಿ ಅಂತ ಅನಿಸುತ್ತೆ ಈ ಜನ್ರೇಷನಲ್ಲಿ ಇರೋರು, ಬಿಕಾಸ್ ಟೆಕ್ನಾಲಜಿ ತುಂಬಾ ಅಪ್ಡೇಟ್ ಆಗಿದೆ. ನಮ್ಗೆ ಇವತ್ತಿಗೆ ಎಲ್ಲ ಫೆಸಿಲಿಟಿನೂ ಇದೆ. ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಕೆಲಸನೂ ಕ್ವಿಕ್ಕಾಗಿ ಆಗೋ ಥರ ಇದೆ. ಇವನ್ ನಮಗೆ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಆ್ಯಂಡ್ ಹಾಟ್ ವಾಟರ್ಗೆ ಗೀಸರ್ ಫೆಸಿಲಿಟಿ, ಹಿಂಗೇನಾದರೂ ಒಂದು ಅಲ್ಟರ್ನೇಟಿವ್ ಆಗಿರ್ತವೆ. ಆ್ಯಂಡ್ ಕುಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಗ್ಯಾಸ್ ಇರೋದಾಗಿರ್ಬೋದು, ಈ ಥರ ನಮಗೆ ಎಲ್ಲ ಥರದ ಫೆಸಿಲಿಟಿ ಇದ್ದಾವೆ. ನನ್ನ ಅಮ್ಮನ ಹತ್ರ ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೀನಿ. ಎಕ್ಸ್ಪೆಷಲಿ ಅವರು ನನಗೆ 3rd ಮಂತಲ್ಲಿ ಸ್ವಲ್ಪ ವಾಮಿಟಿಂಗ್ ಎಲ್ಲ ಜಾಸ್ತಿ ಇತ್ತು, ಅದನ್ನು ನಾನು ಹೇಳ್ತೀನಿ ಆಯಿತಾ ಹೋಗ್ತಾ ವ್ಲಾಗ್ಸಲ್ಲಿ ನನಗೆ ಏನೇನು ಸಿಂಟಮ್ಸ್ ಇತ್ತು, ಯಾವ ಮಂತಿಗೆ ನನಗೆ ವಾಮಿಟಿಂಗ್ ಎಲ್ಲ ಕಡಿಮೆ ಆಯಿತು, ನಾನೇನು ಮಾಡಿದೆ ಅಂತ ಪ್ರತಿಯೊಂದನ್ನು ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ, ಬಿಕಾಸ್ ಯಾರಿಗಾದರೂ ಅದು ಹೆಲ್ಪ್ ಆಗ್ಬೋದು ಅಂತ. ಅಮ್ಮ 3rd ಮಂತಲ್ಲಿ ಸ್ವಲ್ಪ ದಿನ ಇಲ್ಲಿದ್ದರು, ಆವಾಗ ನಾನು ಹೇಳ್ತಿದ್ದೆ ಇವತ್ತಿಗೆ ನಮಗೆಲ್ಲ ಫೆಸಿಲಿಟಿ ಇದೆ. ನೀನು ಅಂದರೆ ಅವರು ಪ್ರೆಗ್ನೆನ್ಸಿಯಲ್ಲಿ ಏನೂ ಇರಲಿಲ್ಲ, ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು, ಆ್ಯಂಡ್ ಬಟ್ಟೆ ಕೈಯಲ್ಲಿ ವಾಶ್ ಮಾಡ್ತಿದ್ರು, ನೀರು ಕಾಸ್ಕೊಂಡು ಸ್ನಾನ ಮಾಡ್ತಿದ್ದೆ ಅವಾಗ ಅವರೆಲ್ಲನೂ. ಅವಾಗೆಲ್ಲ ನಿಮ್ಗೆ ಎಷ್ಟು ಕಷ್ಟ ಆಗ್ತಿರ್ಬೋದು. ನಮ್ಗೆ ಇವತ್ತೆಲ್ಲ ಫೆಸಿಲಿಟಿ ಇದ್ರೂ ನನಗೇನು ಮಾಡೋಕ್ಕಾಗ್ತಿಲ್ಲ, ಕೆಲಸ ಅಷ್ಟು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವನ್ ನನಗೆ ಎದ್ದು ಕುಕ್ ಮಾಡಿರೋದನ್ನು ತಿನ್ನೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ವೀಕಾಗಿ ಹೋಗಿದ್ದೆ. ಹೇಳ್ತೀನಿ ನಾನು ಕಂಪ್ಲೀಟ್ ಡೀಟೇಲ್ಡಾಗೆ. ಅಮ್ಮ ನೋಡಿ ಇಷ್ಟು ಫೆಸಿಲಿಟಿ ಇದ್ದರೆ ನೋಡಿ ನಿಮ್ಗೇನು ಮಾಡ್ಕೊಳಕ್ಕಾಗ್ತಿಲ್ಲ ಅಂತಲೂ ಅವರು ಹೇಳ್ತಿದ್ರು. ಆ್ಯಂಡ್ ಅವರು ಯಾವಾಗಲೂ ಸ್ಯಾರಿನೇ ಹಾಕ್ಕೊತಿದ್ರು. ನಮ್ಮ ಅಮ್ಮ ಇವತ್ತಿನವರೆಗೂ ಮದುವೆ ಆದಾಗಿಂದನೂ, ಮದುವೆಗೆ ಬಿಫೋರ್ ಲಂಗ ಬ್ಲೌಸ್ ಎಲ್ಲ ಹಾಕ್ತಿದ್ರೇನೋ, ಬಟ್ ಮದುವೆ ಆದಮೇಲೆ ಫ್ರಮ್ ಡೇ 1ಇಂದ ಸುಮಾರು 25 years ಆಗಿದೆ ಅವ್ರ ಮದುವೆಯಾಗಿ, ಇವತ್ತಿನವರೆಗೂ ಸ್ಯಾರಿನೇ ಹಾಕಿರೋದು. ಬೇರೆ ಯಾವುದು ಡ್ರೆಸ್ಸಸ್ ಹಾಕಿರ್ಬೋದು ಇಲ್ಲ ನೈಟಿ ಆಗಿರ್ಬೋದು ಹಾಕಿಲ್ಲ. ಹೆಂಗೆಲ್ಲ ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿತ್ತ ಅಂತ ನಾನು ಪ್ರತಿಯೊಂದು, ಈಗ ನಾನು ಪ್ರೆಗ್ನೆಂಟ್ ಆದಾಗಿಂದ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಾನು ಪ್ರತಿಯೊಂದು ಕೇಳ್ಕೊಂಡು ಹೋಗ್ತಾ ಇರ್ತೀನಿ. ಕಾಲ್ ಮಾಡಿದಾಗೆಲ್ಲನೂ ಅವ್ರ ಎಕ್ಸ್ಪೀರಿಯೆನ್ಸ್ನೆಲ್ಲನೂ ಶೇರ್ ಮಾಡ್ತಿರ್ತಾರೆ. ಸುಸ್ತಾಗ್ತಿದೆ ಕಂಟಿನ್ಯೂಸ್ ಆಗಿ ಮಾತಾಡಿ, ಸೊ ಗ್ಯಾಪ್ ಕೊಡ್ಕೊಂಡು ಮಾತಾಡ್ತೀನಿ. ಅದನ್ನು ಬೇಕಾದ್ರೆ ನಾನು ಕ್ಲಿಪ್ಪಿಂಗ್ಸ್ ಕಟ್ ಮಾಡಿನೇ ಹಾಕ್ತೀನಿ. ಆ್ಯಂಡ್ ನನಗೆ ಈಗ ಪ್ರಾಬ್ಲಮ್ ಏನಿಲ್ಲ, ಆರಾಮಾಗಿ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಕುಕ್ ಮಾಡಿಕೊಂಡು ಆರಾಮಾಗಿ ಊಟ ಕೂಡ ಚೆನ್ನಾಗಿ ಸೇರ್ತಿದೆ, ಆರಾಮಾಗಿ ಊಟ ಮಾಡಿಕೊಂಡು ಇರ್ತೀನಿ. ಒಂದೇನಂದರೆ ನನಗೆ ತುಂಬ ಅವಾಗಿನ ಥರ ಕ್ವಿಕ್ಕಾಗೆ ಕೆಲಸ ಮಾಡೋದಕ್ಕಾಗಲ್ಲ, ತುಂಬಾ ನಿಧಾನವಾಗಿ ಮಾಡ್ತೀನಿ, ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಪರವಾಗಿಲ್ಲ, ಡೇ ಬೈ ಡೇ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಈಗೂ ಎಷ್ಟೊಂದು ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಪ್ರೆಗ್ನೆಂಟ್ ಟೈಮಲ್ಲಿ, ಬಟ್ ನಾನಿವಾಗ ವರ್ಕ್ ಮಾಡ್ತಾಯಿಲ್ಲ, ಆರಾಮಾಗಿ ಮನೆ ಕೆಲಸ ಮಾಡಿಕೊಂಡು ಆರಾಮಾಗಿದ್ದೀನಿ ಅಷ್ಟೇ. ಈ ಒಂದು ಜರ್ನಿನ ಎವ್ರಿ ಡೇ ಎಂಜಾಯ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಂದು ರಂಜಿತದ್ದು ಲವ್ ಮ್ಯಾರೇಜ್, ಆಲ್ಮೋಸ್ಟ್ 7 years ರಿಲೇಷನ್ಶಿಪ್. ಲವ್ ಮಾಡಿ ಮದುವೆ ಆಗಿ ಈ ಒಂದು ಜರ್ನಿಗೆ ನಾವು ಎಂಟ್ರಿ ಆಗಿದ್ದೀವಿ ಅಂದರೆ ತುಂಬಾ ಖುಷಿಯಾಗುತ್ತೆ. ಅದನ್ನು ನಿಜವಾಗ್ಲೂ ವರ್ಡ್ಸಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ನನ್ನೊಳಗೆ ಇನ್ನೊಂದು ಜೀವ ಬೆಳೀತಿದೆ ಅಂದ್ರೇ ಅದೊಂಥರ ಬ್ಯೂಟಿಫುಲ್ ಫೀಲಿಂಗ್. ನನಗೆ ಯಾವಾಗೂ ಅದು ರಿಮೈಂಡ್ ಮಾಡ್ತಿರುತ್ತೆ ನಾನು ಅಲೋನ್ ಅಲ್ಲ ಅನ್ನೋದನ್ನು. ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ, ಎಕ್ಸ್ಪೆಷಲಿ ಒಂದು ಫ್ಯೂ ವೀಕ್ಸಿಂದ ಇನ್ನೂ ಚೆನ್ನಾಗಿ ಅನ್ನಿಸ್ತಿದೆ. ಗೈಸ್ ಅಷ್ಟೇ, ತುಂಬ
ಸ್ಮೂತಾಗಿ ಹೋಗ್ತಿದೆ ಈ ಒಂದು ಪ್ರೆಗ್ನೆನ್ಸಿ ಜರ್ನಿ ಸದ್ಯಕ್ಕೆ. ಬಟ್ ಬಿಫೋರ್ ಎಲ್ಲ ಈಗಿರಲಿಲ್ಲ, ಅಪ್ ಆ್ಯಂಡ್ ಡೌನ್ಸ್ ಇತ್ತು. ಅದನ್ನು ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ, ಸಿಂಟಮ್ಸ್ ಏನೇನಿತ್ತು ಎಲ್ಲನೂ ಇನ್ ಡೀಟೇಲಾಗೆ. ಆ್ಯಂಡ್ ನಾನು ಎವ್ರಿಡೇ ಒಂದು ಶಾರ್ಟ್ನ ಮಿನಿ ಬ್ಲಾಗ್ ಥರ ಶೂಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಏನೇನು ಮಾಡ್ತೀನಿ, ಏನೇನು ತಿಂತೀನಿ ಅಂತ. ಬಿಕಾಸ್ ನನಗೂ ಇಲ್ಲಿ ಒಬ್ಬಳೇ ಇರ್ತೀನಿ ಅಲ್ವಾ. ನಮ್ದೇನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ. ಏನಾದರೂ ನನಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ, ನನ್ನನ್ನು ನೀವು ಕರೆಕ್ಟ್ ಮಾಡ್ತೀರಾ ಏನಾದರೂ ಮಿಸ್ಟೇಕ್ ಇದ್ದರೆ ಅಂತ ಅಂದ್ಬಿಟ್ಟು ಎವ್ರಿಡೇ ನಾನು ಅದನ್ನು ಒಂದು ವ್ಲಾಗ್ ಚಾಲೆಂಜ್ ಥರ ತೊಗೊಂಡು ಹಾಕ್ತಾ ಹೋಗ್ತೀನಿ ಶಾರ್ಟ್ಸಲ್ಲಿ, ಮಿನಿ ಬ್ಲಾಗಲ್ಲಿ. ಪ್ಲೀಸ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರೋ ಅದನ್ನು ನೋಡಿ. ಆ್ಯಂಡ್ ನಿಮ್ದು ಏನಾದರೂ ಅದರಲ್ಲಿ ಏನಾದರೂ ರಾಂಗ್ ಇದ್ದರೆ ನೀವು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಎವ್ರಿಡೇ ನೀವು ಅಲ್ಲಿ ನನ್ನ ನೋಡ್ಬೋದು. ತುಂಬ ಜನ ಡೈಲಿ ವ್ಲಾಗ್ಸ್ ಎಲ್ಲ ಕೇಳ್ತಾಯಿದ್ರಿ. ನಾನಿರೋ ಸಿಚುವೇಷನಲ್ಲಿ ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಟ್ ಡೈಲಿ ಶಾರ್ಟ್ಸ್ ಆದ್ರೂ ಇವಾಗ ಎಷ್ಟಾಗುತ್ತೋ ಅಷ್ಟು ಶೂಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ನೀವು ನನ್ನ ಎವ್ರಿಡೇ ವಾಚ್ ಮಾಡ್ಬೋದು. ಆ್ಯಂಡ್ ನಾನು ನಿಮ್ಮ ಕಮೆಂಟ್ಸ್ಗೆ ಆ ಒಂದು ಶಾರ್ಟ್ಸ್ಗಳಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಏನೇ ಇದ್ರೂ ಕಮೆಂಟ್ ಮಾಡಿ, ನಾನೆಲ್ಲನೂ ಪಾಸಿಟಿವಾಗೇ ತೊಗೋತೀನಿ. ಅಷ್ಟೇ ಗೈಸ್, ಇದು ವ್ಲಾಗ್. ಐ ಹೋಪ್ ನೀವು ಖುಷಿಪಟ್ಟಿರ್ತೀರಾ ಅಂತ. ತುಂಬ ಚೆನ್ನಾಗಿ ಗೆಸ್ ಮಾಡ್ತಾಯಿದ್ರಿ. ನನಗೆ ಅದನ್ನು ನೀವು ಕಮೆಂಟ್ ಮಾಡಿದಾಗೆಲ್ಲ ಬೇಜಾರಾಗ್ತಿತ್ತು, ಕೇಳ್ತಿದ್ದಾರೆ ನಾನು ಹೇಳೋಕ್ಕಾಗ್ತಿಲ್ವಲ್ಲ ಅಂತ. ಬಟ್ ಈ ಒಂದು ಸಿಚುವೇಷನಲ್ಲಿ ನಾವು ಸಡನ್ನಾಗಿ ಡಿಸಿಷನ್ ತೊಗೊಂಡು ಅನೌನ್ಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಆ್ಯಂಡ್ ನನಗೊಂದು ಡೌಟ್ ಇದೆ, ಏನಂತಂದರೆ 2 months ಬಿಫೋರಿಂದನೇ ಸುಮಾರು ಜನ ಗೆಸ್ ಮಾಡ್ತಿದ್ರಿ ಅಲ್ವಾ, ಅದು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಿ ದಯವಿಟ್ಟು. ಬಿಕಾಸ್ ಅವ್ರು ಯಾರು ನನ್ನ ಫ್ರೆಂಡ್ಸ್ ಅಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ನನ್ನ ಸಬ್ಸ್ಕ್ರೈಬರ್ಸೇ ಹಿಂಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು. ನೀವೆಲ್ಲನೂ ಅದನ್ನು ಹೆಂಗೆ ಗೆಸ್ ಮಾಡಿ ಕೇಳ್ತಿದ್ರಿ, ಕೆಲವೊಬ್ರು DM ಮಾಡ್ತಿದ್ರಿ. ನಿಮ್ಗೆ ಅದು ಹೆಂಗೆ ಗೊತ್ತಾಯಿತು ಅಂತ ಹೇಳಿ. ನಾನು ಅದೇ ಅನ್ಕೋತಿದ್ದೆ. ನಾನು ಜಸ್ಟ್ ನೀವೊಂದು 4 monthsಯಿಂದ ನನ್ನ ಜರ್ನಿ ನೋಡ್ತಿದ್ದೀರಾ ಅಷ್ಟೇ. ಬಟ್ ಪ್ರತಿಯೊಂದು ಲೈಫಲ್ಲಿ ಏನೇ ಆದ್ರೂ ಕೆಲವೊಂದು ನಾವು ಅಂದರೆ ನಾನು ಇದೊಂದೇ ಐಡ್ ಮಾಡಿರೋದು, ಆಲ್ಮೋಸ್ಟ್ ಎಲ್ಲನೂ ಹೇಳಿದ್ದೀನಿ. 4 monthsಯಿಂದ ಲೈಫಲ್ಲಿ ಏನೇ ಆಗಿದ್ರು, ಮದುವೆ ಆದಾಗಿಂದ ನಾವು ಮನೆಗೆ ಶಿಫ್ಟ್ ಆಗಿದ್ದು, ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಪ್ರತಿಯೊಂದು ಶೇರ್ ಮಾಡಿದ್ದೀನಿ. ಬಟ್ ಈ ಒಂದು ವಿಷಯ ನಾನು ಹೈಡ್ ಮಾಡಿದ್ದು ಒಂದು ವಿಷಯನ ನೀವು ಕರೆಕ್ಟಾಗಿ ಗೆಸ್ ಮಾಡಿ 2 monthsಯಿಂದನೇ ಕಮೆಂಟ್ಸ್ನ ಮಾಡ್ತಾಯಿದ್ರಲ್ವ. ನಾನು ಅದನ್ನು ನನ್ನ ಹಸ್ಬೆಂಡ್ಗೆ ತೋರಿಸ್ತಿದ್ದೆ, ಹಿಂಗೆಲ್ಲ ಗೆಸ್ ಮಾಡ್ತಿದ್ದಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಮೇ ಬಿ ನಾನು ವ್ಲಾಗ್ಸ್ನ ಹಾಕೋಕ್ಕೆ ಸ್ಟಾಪ್ ಮಾಡಿದ್ರಿಂದ ಗೊತ್ತಾಯಿತೋ, ಇಲ್ಲ ಹುಷಾರಿಲ್ಲ ಅಂತ ನಿಮ್ಮ ಜೊತೆ ಹೇಳ್ಕೊಂಡಾಗ ಗೊತ್ತಾಯಿತೋ ಗೊತ್ತಿಲ್ಲ. ಮೇ ಬಿ ನಾನು ಹುಷಾರಿಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡಿದಾಗ ನೀವು ಗೆಸ್ ಮಾಡಿದ್ದು ಅಂತ ಅನಿಸುತ್ತೆ. ಪ್ರೆಗ್ನೆಂಟ್ ಇದ್ದೀರಾ ಹೇಳ್ಕೊತಿಲ್ಲ ಅಂತ. ನಿಜವಾಗ್ಲೂ ಎಲ್ರಿಗೂ ಸಾರಿ ಕೇಳ್ತಿದ್ದೀನಿ. ತುಂಬ ಲೇಟಾಗಿ ಅನೌನ್ಸ್ ಮಾಡಿದ್ದಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ಟೈಮಲ್ಲಿ ನನಗೆ ಯಾರೂ ಹರ್ಟ್ ಮಾಡಬೇಡಿ, ಓಕೆನಾ. ನನಗೆ ಗೊತ್ತು ನೀವು ಯಾರೋ ಹರ್ಟ್ ಮಾಡಲ್ಲ ಅಂತ. ಬಿಕಾಸ್ ನನಗೆ ನೆಗೆಟಿವ್ ಎಲ್ಲೋ ಒಂದೊಂದು ಬರುತ್ತೆ. ಆಲ್ಮೋಸ್ಟ್ 99% ಎಲ್ಲ ಪಾಸಿಟಿವ್ ಆಗಿ ಕಳಿಸ್ತೀರಾ. ಆ್ಯಂಡ್ ಈ ಒಂದು ವ್ಲಾಗ್ ಕಮೆಂಟ್ಸ್ಗೆ ನಾನು ತುಂಬಾ ವೆಯ್ಟ್ ಮಾಡ್ತಾ ಇರ್ತೀನಿ. ಬಿಕಾಸ್ ತುಂಬ ಜನ ನನ್ನ ವ್ಲಾಗ್ಸ್ನ ನೋಡ್ತೀರಾ, ಬಟ್ ಕಮೆಂಟ್ಸ್ಗಳು ಮಾಡೋದು ಕಡಿಮೆ. ಈ ಒಂದು ವ್ಲಾಗಲ್ಲಿ ಎಲ್ಲರೂ ಕಮೆಂಟ್ ಮಾಡಿ, ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ಸ್ನ ನನಗೆ ಕಳಿಸ್ಬೇಕು. ನಿಮ್ಮ ಬ್ಲೆಸ್ಸಿಂಗ್ಸ್ ಈ ಒಂದು ಜರ್ನಿಲಿ ತುಂಬಾ ಇಂಪಾರ್ಟೆಂಟ್ ನನಗೆ. ಬಿಕಾಸ್ ಎವ್ರಿ ಬ್ಲೆಸ್ಸಿಂಗ್ಸು ಕೂಡ ಸ್ಪೆಷಲ್ಲೇ. ಅದಕ್ಕೆ ಎಲ್ಲರೂ ಪ್ಲೀಸ್ ಬ್ಲೆಸ್ ಮಾಡಿ ಆಯಿತಾ. ಇದು ನನ್ನ ರಿಕ್ವೆಸ್ಟ್, ಆರ್ಡರ್ ಅಲ್ಲ. ನಾನು ಯಾವ ವ್ಲಾಗಲ್ಲೂ ಈ ಥರ ಕೇಳಿಲ್ಲ. ಬಟ್ ಈ ಒಂದು ವ್ಲಾಗಲ್ಲಿ ಈ ಒಂದು ಸಿಚುವೇಷನಲ್ಲಿ ಕೇಳಬೇಕು ಅಂತ ಅನ್ನಿಸ್ತು. ಎಲ್ಲರೂ ಬ್ಲೆಸ್ ಮಾಡಿ, ಎಲ್ಲರೂ ಪಾಸಿಟಿವ್ ಆಗಿ ನನಗೆ ಆದಷ್ಟು ಕಮೆಂಟ್ ಮಾಡಿ. ಈ ಒಂದು ಜರ್ನಿಲಿ ಏನೇ ಮಿಸ್ಟೇಕ್ಸ್ ಇದ್ದರೂ ನನಗೆ ಕರೆಕ್ಟ್ ಮಾಡ್ತೀರಿ. ಹಂಗಿರಬಾರ್ದು, ಹಿಂಗಿರಬಾರ್ದು, ಹಿಂಗೆ ಮಾಡಬಾರ್ದು, ಈ ಥರದವು ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಾನು ಇಲ್ಲಿ ಒಬ್ಬಳೇ ಇದ್ದೀನಿ, ನನ್ನ ಜೊತೆಲಿ ಯಾರೂ ಹಿರಿಯರು ಅಂತ ಇಲ್ಲ. ಇದು ಕರೆಕ್ಟ್, ಇದು ಸರಿ ಅನ್ನೋದಕ್ಕೆ ಆಲ್ಮೋಸ್ಟ್ ನಾವು ತಿಳ್ಕೊಂಡಿರ್ತೀವಿ ಡಾಕ್ಟರ್ ಹತ್ರ. ಬಟ್ ಇನ್ನೂ ನಾವು ತಿಳ್ಕೊಳ್ಳೋದಿರುತ್ತೆ, ನಮಗೂ ಗೊತ್ತಾಗದೇ ಇರೋದು ಇರ್ತವೆ ಸುಮಾರು ವಿಷಯಗಳು. ನೀವು ಯಾರಾದರೂ ಎಕ್ಸ್ಪೀರಿಯೆನ್ಸ್ ಇರ್ತೀರಾ ಅಂದರೆ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಅಲ್ಲೇ ಕ್ರಾಸ್ ಮಾಡಿರೋದು ಇರ್ತೀರಾ, ನಿಮ್ಗೆ ಆಲ್ರೆಡಿ ಬೇಬೀಸ್ ಇರುತ್ತೆ, ನೀವೇನಾದರೂ ಫೇಸ್ ಮಾಡಿರೋದಾಗಿರ್ಬೋದು. ಈ ಥರದ್ದೇನೇ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ನನಗೆ ದಯವಿಟ್ಟು ತಿಳಿಸಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಅಷ್ಟೇ ಗೈಸ್. ಈ ಒಂದು ವ್ಲಾಗ್ ನಾನು ಈ ವ್ಲಾಗಲ್ಲೇ ಅನಿಸುತ್ತೆ ತುಂಬ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾತಾಡಿರೋದು. ಇರಲಿ, ನೀವು ನನ್ನ ಫ್ಯಾಮಿಲಿ ಮೆಂಬರ್ಸೇ. ನನ್ನ ಮನೆಯವ್ರ ಹತ್ರ ಎಲ್ಲ ಹೇಗೆ ಕೇಳ್ತೀನೋ ಹಾಗೆ ನಿಮ್ಮ ಜೊತೆನೂ ಕೇಳಿದ್ದೀನಿ. ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಹೈಡ್ ಮಾಡಿದ್ದೀರಲ್ವಾ ಅಂತ ನೀವು ಕೇಳೋದಾದರೆ, ನಿಜವಾಗ್ಲೂ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಹೈಡ್ ಮಾಡಿ ಅಂತ ಡಾಕ್ಟ್ರ್ ಹೇಳ್ತಾರೆ ಗೈಸ್. ಒಂದು ಫ್ಯೂ ಮಂತ್ಸು ಬೇಡ, ಯಾರ ಹತ್ರನೂ ಶೇರ್ ಮಾಡಬೇಡಿ ಅಂತ. ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ದಿನ ಯಾರ ಹತ್ರನೂ ಅದೇನು ಇದು ಕನ್ಫರ್ಮ್ ಆಗಿದ್ದ ತಕ್ಷಣ ನಿಜವಾಗ್ಲೂ ನಾವು ಯಾರಿಗೂ ಹೇಳಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಟೈಮ್ ಬಂತು,
ಸಿಮ್ಟಮ್ಸ್ ಎಲ್ಲ ಜಾಸ್ತಿ ಆದಾಗ ಅಮ್ಮನ ಹತ್ರ ಹೇಳ್ಕೊಬೇಕಾಗಿತ್ತು. ಆವಾಗ ಅಮ್ಮನ ಹತ್ರ ಹೇಳ್ಕೊಂಡಿದ್ದು. ಅಮ್ಮಗೂ ಮತ್ತು ನನ್ನ ತಂಗಿಗೂ ಸ್ವಲ್ಪ ಬೇಗ ಗೊತ್ತಾಯಿತು. ಈವನ್ ನಮ್ಮ ಅಪ್ಪಗೂ ಕೂಡ ಲೇಟಾಗೆ ಗೊತ್ತಾಗಿದ್ದು, ಆಲ್ಮೋಸ್ಟ್ ತುಂಬ ಲೇಟಾಗೆ ಗೊತ್ತಾಯಿತು ಅವ್ರಿಗೂ ಕೂಡ. ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ನನಗೆ ತುಂಬ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನೋಡೋಣ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟು ಅದೇ ಮನ್ಸ್ದು ಗೆಸ್ ಮಾಡಿ ನಾನು ಆದಷ್ಟು ಬೇಗ ಅದನ್ನೆಲ್ಲ ಹೇಳ್ಕೊತೀನಿ. ಆ್ಯಂಡ್ ಸಿಮ್ಟಮ್ಸ್ ಬಗ್ಗೆನೂ ನಾನು ಅದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ನೀವು ನೆಕ್ಸ್ಟ್ ನನ್ನ ರಿಯಾಕ್ಷನ್ ಹೇಗಿತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ, ಆ್ಯಂಡ್ ನನ್ನ ಹಸ್ಬೆಂಡ್ ರಿಯಾಕ್ಷನ್ ಹೇಗಿತ್ತು, ನನ್ನ ಫ್ಯಾಮಿಲಿ ರಿಯಾಕ್ಷನ್, ನಮ್ಮ ಅಮ್ಮನ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ ನಾನು ವ್ಲಾಗಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಹೋಗ್ತಾ ವ್ಲಾಗ್ಸಲ್ಲಿ. ಆ್ಯಂಡ್ ನಮ್ಮದು ಫಸ್ಟು ಹಾಸ್ಪಿಟಲ್ ವಿಸಿಟ್ಗೆ ಹೋಗಿದ್ದು ಕೂಡ ಒಂದು ವ್ಲಾಗ್ ಇದೆ. ಅದಂತೂ ಆ ಟೈಮಲ್ಲಿ ತುಂಬ ಮೆಸ್ಸಿಯಾಗಿ ಮಾತಾಡಿದ್ದೀನಿ, ಏನು ಮಾತಾಡಿದ್ದೀನಿ ಅಂತಲೂ ಗೊತ್ತಿಲ್ಲ. ಬಿಕಾಸ್ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ತುಂಬಾ ನರ್ವಸ್ ಆಗಿದ್ದೆ, ತುಂಬಾ ಹೆದರ್ಕೊಂಡಿದ್ದೆ. ನಾನು ಫಸ್ಟ್ ಟೈಮ್ ಹಾಸ್ಪಿಟಲ್ ವಿಸಿಟ್ ಹೋದಾಗೂ ನಾನು ಆ ವ್ಲಾಗಲ್ಲೇ ಎಲ್ಲ ಮಾತಾಡಿದ್ದೀನಿ. ಆ ವ್ಲಾಗ್ನ ಬೇಕಾದ್ರೆ ನೀವು ನೋಡಿ. ನೆಕ್ಸ್ಟ್ ಇನ್ನೇನು ಬರ್ತಾ ಇರ್ತವೆ ಎಲ್ಲ ವ್ಲಾಗ್ಸೂ ರಿಲೇಟೆಡ್ ಟು ಮೈ ಪ್ರೆಗ್ನೆನ್ಸಿ ಜರ್ನಿ. ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಾನು ನಿಮ್ಮ ಕಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆನಾ? ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಶಾರ್ಟ್ಸಲ್ಲಿ ನಾನು ಎವ್ರಿಡೇ ಸಿಗ್ತೀನಿ. ಪ್ಲೀಸ್ ಅದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಅಲ್ಲಿ ನಾನು ವ್ಲಾಗ್ಸ್ನ ನೋಡಿ ನಿಮ್ಮ ಕಮೆಂಟ್ಸ್ನ ಕಳಿಸ್ತಾ ಇರಿ. ಬಾಯ್ ಗಾಯ್ಸ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.